ಹೆಚ್ಚಿನ ಜನರು ಜೀವನ ಹಾಗೆ ಮುಂದುವರಿಸುತ್ತಾರೆ. ಅಂತಹ ಜನರು ಎಲೆಗಳ ಹಾಗೆ ಹಾರಿಸುತ್ತಾರೆ. ಗಾಳಿ ಎಲ್ಲಿ ಬೀಸತ್ತೋ ಅಲ್ಲಿ ಹೋಗುತ್ತಾರೆ. ಜಗತ್ತಿನಲ್ಲಿ 2 ರೀತಿಯ ಜನರಿದ್ದಾರೆ, ರಿಯಾಕ್ಟಿವ್ ಮತ್ತು ಪ್ರೊಆಕ್ಟಿವ್. ರಿಯಾಕ್ಟಿವ್ ಪರ್ಸನ್ ಹೇಗೆಂದರೆ ತನ್ನನ್ನು ತಾನೇ ಬಹಳ ಇಂಟೆಲಿಜೆಂಟ್ ಎಂದು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ದೂಷಿಸುತ್ತಾನೆ. ಅವನಿಗೆ ಉತ್ತಮ ಅಂಕಗಳು ಸಿಗದಿದ್ದರೆ ಅವನ ಶಿಕ್ಷಕರನ್ನು ಅಥವಾ ಅವನ ಪರೀಕ್ಷೆಯನ್ನು ದೂಷಿಸುತ್ತಾನೆ. ಅವನ ತೂಕ ಹೆಚ್ಚಿಸಿಕೊಂಡರೆ ಅವನ ಜೆನೆಟಿಕ್ ಅಥವಾ ಅವನ ತಾಯಿಯ ಬೇಕಿಂಗ್ ಸ್ಕಿಲ್ಸ್ ಅನ್ನು ದೂಷಿಸುತ್ತಾನೆ. ಅವನಿಗೆ ಆಕ್ಸಿಡೆಂಟ್ ಆದರೆ ಆಪೋಸಿಟ್ ಪರ್ಸನ್ ಅನ್ನು ದೂಷಿಸುತ್ತಾನೆ. ಅದೇ ಪ್ರೊಆಕ್ಟಿವ್ ಪರ್ಸನ್ ಹೇಗೆಂದರೆ ಅವನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ತನ್ನನ್ನು ತಾನೇ ಕೇಳುತ್ತಾನೆ. ನನ್ನನ್ನು ನಾನು ಹೇಗೆ ಸುಧಾರಿಸಿಕೊಳ್ಳಬೇಕು ಎಂದು ಆಶ್ಚರ್ಯವಿಲ್ಲದೆ ಉತ್ತರವನ್ನು ಕಂಡುಕೊಳ್ಳುತ್ತಾನೆ. ಅವನಿಗೆ ಉತ್ತಮ ಅಂಕಗಳು ಸಿಗದಿದ್ದರೆ ಮುಂದಿನ ಅಂಕಗಳನ್ನು ಪ್ರಯತ್ನಿಸುತ್ತಾನೆ. ಅವನ ತೂಕ ಹೆಚ್ಚಿಸಿಕೊಂಡರೆ ಡೈಲಿ ರುಟೀನ್ ಅನ್ನು ಚೇಂಜ್ ಮಾಡುತ್ತಾನೆ ಅಥವಾ ನ್ಯೂಟ್ರಿಷನ್ ಬಗ್ಗೆ ಕಲಿಯುತ್ತಾನೆ. ಅವನಿಗೆ ಆಕ್ಸಿಡೆಂಟ್ ಆದರೆ ಮುಂದಿನ ಬಾರಿ ಹೇಗೆ ತಪ್ಪಿಸಬೇಕು ಎಂದು ಯೋಚಿಸುತ್ತಾನೆ. ಅದೇ ರಿಯಾಕ್ಟಿವ್ ಪರ್ಸನ್ ಹೇಗೆಂದರೆ ಅವನ ಜೀವನದಲ್ಲಿ ಸ್ವಲ್ಪ ಏನಾದ್ರೂ ಕಷ್ಟ ಬಂದರೆ ನನ್ನ ಅದೃಷ್ಟ ಕೆಟ್ಟದಾಗಿದೆ, ನನ್ನ ಭವಿಷ್ಯ ಯಾಕೆ ಕೆಟ್ಟದಾಗಿದೆ, ನಾನು ಯಾವಾಗ್ಲೂ ಗೆಲ್ಲಕ್ಕೆ ಸಾಧ್ಯವಿಲ್ಲ, ನನಗೆ ದೇವರು ಯಾಕೆ ಹೀಗೆ ಮಾಡಿದ್ದಾನೆ ಅಂತ ನೆಗೆಟಿವ್ ವರ್ಡ್ಸ್ ಹೇಳುತ್ತಾ ಇರ್ತಾನೆ. ಬಹಳ ಚಾಂಪಿಯನ್ಸ್ ಎಷ್ಟೇ ಬಾರಿ ಫೇಲ್ ಆಗಿದ್ದರೂ ಮಲ್ಟಿಪಲ್ ಟೈಮ್ಸ್ ಚಾಂಪಿಯನ್ಸ್ ಆಗಿದ್ದಾರೆ. ನಿಮ್ಮನ್ನು ನೀವು ದೋಷಿಸಿದ್ದಾಗ ನಿಮ್ಮ ಬ್ರೈನ್ ಮುಂದೆ ನೋಡುವುದನ್ನು ನಿಲ್ಲಿಸುತ್ತದೆ. ಆಲ್ರೆಡಿ ಉತ್ತರವನ್ನು ನೀವೇ ಕೊಟ್ಟಿದ್ದೀರಾ. ಸ್ನೇಹಿತರೆ, ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಈ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿತಗಳಲ್ಲಿ ಶ್ರೇಷ್ಠವಾದವರು. ಮುಸ್ಲಿಮ್ಸ್ ಅಲ್ಲಿ ಅಶ್ರಫುಲ್ ಮಖ್ಲೂಕಾತ್ ಅನ್ನುತ್ತಾರೆ. ನಿಮ್ಮಲ್ಲಿರುವುದು ಬೇರೆ ಯಾರಲ್ಲೂ ಇಲ್ಲದದು. ಅದು ನಿಮ್ಮ ದೇಹದ ಸ್ಟ್ರಕ್ಚರ್ ಆಗ್ಲಿ, ನಿಮ್ಮ ಕಣ್ಣು, ನಿಮ್ಮ ಹಾರ್ಟು, ನಿಮ್ಮ ಬ್ರೈನು, ನಿಮ್ಮ ಥಂಬ್ ಫಿಂಗರ್ ಎಲ್ಲ ಅದ್ಭುತವಾದದು. ಅದೇ ನಿಮ್ಮಲ್ಲಿರುವ ಸೌಂದರ್ಯ. ಸ್ನೇಹಿತರೆ, ದೇವರು ನಿಮ್ಮನ್ನು ಅನನ್ಯ ವ್ಯಕ್ತಿಯನ್ನಾಗಿ ನಿಮ್ಮ ಕನಸಿನ ಕಡೆ ಹೋಗಕ್ಕೆ ಆಕಾಶದ ಎತ್ತರವನ್ನು ಮುಟ್ಟಲು ಕಲಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ದರೆ ಕಮೆಂಟ್ ಅಲ್ಲಿ ಐ ಆಮ್ ಎ ಚಾಂಪಿಯನ್ ಅಂತ ಬರೆಯಿರಿ.